ಬುಲೆಟ್ ರಾಜ ಸೌಂಡ್ ನೋಡಿ, ಸೌಂಡ್ ನೋಡಿ. ಸೊ ಇವಾಗ ನಮ್ಮ ಫಸ್ಟ್ ಪ್ಲೇಸ್ ಬಂದ್ಬಿಟ್ಟು ಒಂದು ಫಾಲ್ಸ್ಗೆ ಹೋಗ್ತಾ ಇದ್ದೀವಿ. ನಿಯರ್ ಬೈ ಯಾವುದೋ ಫಾಲ್ಸ್ ಇದೆ ಅಂತೆ, ಕುಂಚಿಪುರ ಫಾಲ್ಸು. ಮನೆಯಿಂದ 100 ಮೈಲಿ ದೂರ ಸಾಗಿತ್ತು ನಮ್ಮ ಪಯಣ. ಎಲ್ಲೋ ತಲುಪುವ, ಏನನ್ನೋ ಸೇರುವ ತವಕ, ಹೊಸದೇನೋ ಕಾಣುವ ಹಂಬಲ. ಮಾತು ಮೌನವಾಗಿ ಮನ ಗುನುಗಿತ್ತು ಈ ಪದಗಳು. ಹಾದಿಯಲಿ ಹೆಕ್ಕಿದ ನೆನಪಿನ ಪುಟ್ಟ ಜೋಳಿಗೆ ಬೆನ್ನಲ್ಲಿದೆ. ಆಡದಿರೋ 1000 ಪದಗಳ ಮೂಕ ಸೇತುವೆ ಕಣ್ಮುಂದಿದೆ. ಈ ಹೆಜ್ಜೆಯ ಗುರುತೆಲ್ಲವ ಅಳಿಸುತ್ತಿರೋ ಮಳೆಗಾಲವೇ. ನಾನಿನ್ನಯ ಮಡಿಲಲ್ಲಿರೋ ಬರಿಗಾಲಿನ ಮಗುವಾಗುವೆ. ಮನಸಾದೀತೇನೋ ಇನ್ನೂ ಉದಾರ, ಬಂದೀತೇನೋ ನನ್ನ ಬಿಡಾರ. ಸಿಕ್ಕೀತೆ ಮುಂದಿನ ದಾರಿ. ನೋಡ್ಬೋದು ಎಷ್ಟು 40 ರೂಪಾಯಿ ಟಿಕೆಟ್ ಇದೆ. ಸೊ ಇದು ಫಾಲ್ಸ್ ಹೆಸರು ಬಂದುಬಿಟ್ಟು ಕಂತಂಪಾರ ವಾಟರ್ ಫಾಲ್ಸ್. ಓಕೆ ಏನು ಮಾಡಲ್ಲ ನಾನು, ಏನು ಮಾಡಲ್ಲ. 6 ಬಾ ಚೇತನ್. ಹೇಗಿದೆ ವ್ಯೂ? ನೋಡಿ, ಇದೇ ಕಾಂತಾಪುರ ಫಾಲ್ಸ್ ಅಂದರೆ. ಅಲ್ಲಿ ನೋಡಿದ್ರೆ ಫಾಲ್ಸ್ ಇಷ್ಟೇ ಇದೆ ಅಂತ, ಸ್ವಲ್ಪ ದೊಡ್ಡದಾಗೂ ಇದೆ, ಚೆನ್ನಾಗೇ ಇದೆ. ಇದನ್ನು ಫಾಲ್ಸ್ ಅಂತ ಹೇಳ್ಬೋದು. ಸೇಮ್ ಫಾಲ್ಸ್ ಇದ್ದಂಗಿದೆ. ನೀರು ಮೇಲಿಂದ ಬೀಳ್ತಾ ಇದೆ, ಅದರ ಕೆಳಗಡೆ ಬೀಳ್ತಾ ಇದೆ. ಸೊ ವಿ ಕ್ಯಾನ್ ಕಾಲ್ ಇಟ್ ಆಸ್ ಅ ಫಾಲ್ಸ್. ಸೂಪರ್. ಬೆಳ್ಳಿ ನೀರು ಬರ್ತಾ ಇದೆ. ಮೇಲೆ ಯಾರೋ ಸೋಪ್ ಪೌಡ್ರ್ ಹಾಕಿದ್ದಾರೆ, ಸರ್ಫೆಕ್ಸೆಲ್ಲು. ಸೊ ನೊರೆ ಬರ್ತಾ ಇದೆ. ಓಕೆ, ಕನ್ನಡ ಬರುತ್ತೆ ಸರ್? ಓಕೆ. ಸೊ ಸರ್ಫೆಕ್ಸೆಲ್ ಹಾಕಿದ್ದಾರೆ, ಸ್ನಾನ ಮಾಡ್ಕೋಬೋದು. ಬಟ್ ನೀರಲ್ಲಿ ಇಳಿಯೋಕ್ಕಾಗಲ್ಲ. ನೀರಲ್ಲಿ ಇಳೋಕ್ಕಾಗಲ್ಲ, ಇಳಿದ್ರೆ ಮತ್ತೆ ಬರೋಕ್ಕಾಗಲ್ಲ. ಸೊ ಏನೂ ಮಾಡೋಕ್ಕಾಗಲ್ಲ, ಇಳಿಬೇಡಿ ಅಷ್ಟೇ. ನೋಡಿ, ಜನಸಾಗರ ಇದೆ ಅಂದ್ಕೊಂಡು ಬಂದ್ವಿ, ಆದರೂ ಇದೆ ಜನಸಾಗರ, ಬಟ್ ಅಷ್ಟಿಲ್ಲ. ಬಟ್ ಜನಸಾಗರ ಇದೆ. ಬಂದವರೆಲ್ಲ ಹೋಗ್ತಾ ಇದ್ದಾರೆ, ನಾವು ಹೋಗಬೇಕು, ಹೋಗ್ತೀವಿ. ಧೀರಜ್, ಇದ್ರ ಬಗ್ಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ಇದನ್ನು ನೀವು ಫಾಲ್ಸ್ ಎಂದು ಕರೆಯೋಕ್ಕೆ ಇಷ್ಟಪಡ್ತೀರಾ? ಇತರ ಫಾಲ್ಸು ಇಲ್ಲಿ ಯಾವುದದು ಉಳಿವಿ ರೋಡಿಗೆ ಒಂದಿದೆ ಅಲ್ವಾ? ಇದೆ, ತುಂಬಾ ಇದ್ದಾವೆ ನಮ್ಮೂರ ಹತ್ರ ಎಲ್ಲ ಫಾಲ್ಸು. ದಾತೋಡಿ ಫಾಲ್ಸು, ಮಾಗೋಡ ಫಾಲ್ಸ್. ಯಲ್ಲಾಪುರಂತೂ ಜಲಪಾತಗಳ ಆದರ, ಜಲಪಾತಗಳ ಊರು. ಹಾಂ, ಒಂದು ಚಿಕ್ಕ ಪುಟ್ಟ ಒಂದು ನಾನು ಲಾಸ್ಟ್ ಟೈಮ್ ಹೇಳಿದ್ದೀನಿ ವಿಡಿಯೋದಲ್ಲಿ, ಒಂದು ಸುಮಾರು 50ಕ್ಕಿಂತ ಹೆಚ್ಚು ಫಾಲ್ಸ್ ಇದೆ ನಮ್ಮ ಯಲ್ಲಾಪುರಲ್ಲಿ. ಸಾಧನೆ ಮಾಡೋಕ್ಕೆ ಹೋಗ್ತಾ ಇದ್ದೀವಿ, ಬಟ್ ಆಗ್ತಾ ಇಲ್ಲ. ಇರಲಿ, ಬೇಡ. 40 ರೂಪಾಯಿಗೆ 4,000 ರೂಪಾಯಿ ಆಗುತ್ತೆ. ಹೌದು. ಫೋಟೋಸ್ ತೆಗಿರಪ್ಪ. ಸೊ ವಾಯನಾಡಿಂದ ನಮಗೆ ಸಿಕ್ಕಿರುವಂಥ ಮೊದಲನೇ ಜಲಪಾತ ಇದು, ಕಂತಾಪುರ ಜಲಪಾತ ಅಂತ. 3 ಕಿಲೋಮೀಟರ್, ಆಲ್ಮೋಸ್ಟ್ 10 ಕಿಲೋಮೀಟರ್ ಅನಿಸುತ್ತೆ ನಾವು ಸ್ಟೇ ಆಗಿರೋ ರೆಸಾರ್ಟಿಂದ. ಹೌದು. ಫೋಟೋ ತೆಗಿ ಬಾ. ಈ ಕಡೆ ನಾವು ನೋಡೋಣ ವ್ಯೂ ಯಾವ ಥರ ಇದೆ ಅಂತ. ಹೌದೇನೆ? ಹೇಗಿದೆ ಫಾಲ್ಸು? ಅದ್ಭುತನಾ? ಇಳಿತೀರಾ ನೀರಲ್ಲಿ? ಈ ನೀರಲ್ಲಿ ಇಳಿದವ್ರು ಯಾರೂ ಬದುಕಿಲ್ಲ. 220 ಮೇಲೆ ಜನ ಸತ್ತಿದ್ದಾರಂತೆ. Another beautiful location. ನೋಡಿ, ಫೋಟೋಸ್ ತೆಗಿಬೇಕಂತೆ. ನಾನು ಇಲ್ಲಿ ವ್ಲಾಗ್ ಮಾಡಕ್ಕೆ ಬಂದಿದ್ದೀನಿ, ನೀವು ಫೋಟೋಸ್ ತೆಗಿದೆ ಅಂತೀರಾ? ಓಕೆ, ನೋ ಇಶ್ಯೂಸ್. ಸೊ ವಾಯ್ನಾಡು ಒಂದು ಮಲಯಾಳಂ ಪದ. ವಾಯ್ ಅಂದರೆ ವಾಯಡ್. ವಾಯಡ್ ಅಂದರೆ ಮಲಯಾಳಂದಲ್ಲಿ ಹಳ್ಳಿ ಅಂತ ಅರ್ಥ. ಸೊ ಹಳ್ಳಿ ನಾಡು. ಸೊ ಆ ಥರ ಒಂದು ಅರ್ಥ ಇದೆ. ಟೀ ಪ್ಲಾಂಟೇಶನಲ್ಲಿ ಟೀ ಕುಡಿತಾ ಫೋಟೋಸ್ ತೆಗಿತಾ ಇದ್ದಾರೆ ನಮ್ಮ ಹುಡುಗರು. ಎಂಜಾಯಿಂಗ್ ಗೈಸ್. ಥ್ಯಾಂಕ್ ಯು. ನನ್ನೆಲ್ಲ ಕಲ್ಪನೆ ಮೀರಿ ಇನ್ನೊಂದೇ
ಇದೇನಿದೆ ರೆಸಾರ್ಟ್ ಇದೆ. ಸೊ ಇದರ ಹಿಂದುಗಡೆ ಒಂದು ಏನು ಹೇಗಿದೆ ಅಂತ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ನೈಸ್ ಲೊಕೇಶನ್. ಯಾವ ಗಿಡಗಳು ಇವು? ಓ ಹೌದಾ? ಇಲ್ಲಿ ಬೇಡ, ಇದು ಕ್ಯಾಂಪ್ ಫೈರ್ ಮಾಡಿ ಇಲ್ಲಿ ಬೇಡ. ಯಾಕಂದ್ರೆ ನೈಟ್ ಏನಾಗುತ್ತೆ, ಸೊಳ್ಳೆ ಗಿಳ್ಳೆ ಓಕೆ ಒಳಗಿಳ ಬಂತಂದ್ರೆ ಏನು ಮಾಡ್ತೀವಿ? ಇದೆಲ್ಲ ಕಟ್ಟಿಗೆದಾ? ಓಕೆ ನೈಸ್, ನ್ಯಾಚುರಲ್. ಅಲ್ಲಿ ಮಸ್ತ್ ಬಗ್ಗೆ ಲೈಟ್ ಹತ್ತಿಸಿ ಕ್ಯಾಂಪ್ ಫೈರ್ ಹಾಕಿ ಡ್ಯಾನ್ಸ್ ಮಾಡಿ. ಸುತ್ತಲೂ ಬೇರೆ ಬೇರೆ ಜಾತಿಯ ಸ್ಪೈಸಸ್ ಗಿಡಗಳಿದೆ. ಕೇರಳ ಅಂದಮೇಲೆ ಗೊತ್ತು ಗರಂ ಮಸಾಲೆಗೆ ಇಡೀ ಗರಂ ಮಸಾಲೆ, ದೇಶಕ್ಕೆ ಫೇಮಸ್ ಇರುವಂಥದ್ದು. ಬೇರೆ ಬೇರೆ ದೇಶಕ್ಕೆ ಕೂಡ ರಫ್ತು ಆಗುತ್ತೆ ಇಲ್ಲಿಂದ ಸ್ಪೈಸ್ಗಳು. ನೋಡ್ಬೋದು ನೀವು ಕಾರ್ಡಿಮನ್. ಸೊ ಟೈಮ್ 5 o'clock ಆಗಿದೆ. ಸೊ ವಿ ಹ್ಯಾವ್ ಇನಫ್ ಟೈಮ್ ಅದಕ್ಕೆ ಪ್ಲೇಯಿಂಗ್ ಅ ಸ್ಮಾಲ್ ಗೇಮ್. ಸಾಕಲಿ ನೀನೆ ನಾ ಅಲ್ಲೆಲ್ಲ ತಂದು ಕೊಡ್ತಾರೆ. ಗೇಮ್ ಅಜಯ್ ಕಡೆ ಕೇಳ್ತಾರೆ. ಅಜಯ್ ಪೈಪ್ ಹೆಂಗಿದ್ರೆ ಫಾಸ್ಟ್ ಕಡೆ ಗಾಡಿ ತೊಳ್ಕೊಬೋದು ಅಂತ ಕೇಳಿ. ಗಾಡಿ ತೊಳಿಬೇಕಾ? ಹಾಂ ಅದ ತೊಳಿಬೋದು ಗಾಡಿ ವೆಹಿಕಲ್ಸ್. ಅವ್ರು ನೀರು ಹಾಕಾದ್ಮೇಲೆ ಪೈಪ್ ಕೊಡಂತ. ವಾಟರ್ ಸರ್ವಿಸ್ ಹಾಕಿ. ಸಂಜೆ 6 ಗಂಟೆಯ ದೃಶ್ಯ. ಸುಮ್ಮನೆ ಟೈಮ್ ಪಾಸ್ ಮಾಡ್ತಾ ಇದ್ದೀವಿ ಇವತ್ತು. ರೆಸ್ಟ್ ಡೇ. ಈ ಕೊಕ್ಕರೆಗಳು ಅಲ್ಲಿ ಹಾರ್ತವೆ, ಚೆನ್ನಾಗಿದೆ. ಜಸ್ಟ್ ಕ್ಯಾರ ಮಾಡಿದ್ವಿ ಇವಾಗ. ನೈಸ್ ರಿಲ್ಯಾಕ್ಸಿಂಗ್ ಟ್ರಿಪ್ ಅಂತ ಹೇಳ್ಬೋದು. ಖಂಡಿತ ರೆಫರ್ ಮಾಡ್ತೀವಿ, ಈ ಜಾಗಕ್ಕೆ ಬರ್ಬೋದು. ವಧುವಂಚಲ್ ಅಂತ ಈ ಜಾಗ ಕೇರಳದಲ್ಲಿ ವಯನಾಡ್ ಡಿಸ್ಟಿಕಲ್ಲಿ ಬರುತ್ತೆ. ಈಗ ಸ್ವಲ್ಪ ಹುಡುಗರು ಫ್ರೆಶ್ ಅಪ್ ಆಗ್ತಾರೆ ಆಗಿ, ಆಮೇಲೆ ಫೈರ್ ಕ್ಯಾಂಪು ಇದೆ ಆ್ಯಂಡ್ ಹುಡುಗರು ಎಂಜಾಯ್ ಮಾಡ್ತಾರೆ. ಆ್ಯಂಡ್ ಫೋಟೋಶೂಟ್ ಕೂಡ ಇದೆ ಇವತ್ತು ನನ್ನ ತಮ್ಮಂದು. ಸೊ ಕ್ಯಾಮ್ರಾಮ್ಯಾನ್ ಕೂಡ ಇವಾಗ ಬರ್ಬೋದು. ನೈಸ್ ಟೈಮ್. ಸೊ ಆಲ್ಮೋಸ್ಟ್ 2 ಡೇಸು ನಿನ್ನೆಯಿಂದ. ಸೊ ಟೋಟಲ್ ನಾವು ಕೇರಳದಲ್ಲಿ 3 ದಿನ ಇರ್ತಾಯಿದ್ದೀವಿ. ನಾಳೆ ಒಂದು ದಿನ. ಸೊ ನಾಳೆದೇನು ಪ್ಲ್ಯಾನ್ ಮಾಡಿಲ್ಲ, ಹೆಚ್ಚಾಗಿ ಲೋಕಲ್ ಸೈಟ್ ಸೀಯಿಂಗ್ ಎಲ್ಲ ಮಾಡ್ತೀವಿ. ಇಲ್ಲಿಂದ ಬನಸೂರ ಡ್ಯಾಮ್ ಏನಿದೆ ಅದು ಫೇಮಸ್ಸು, ನಿಮ್ಗೆ ಗೊತ್ತಿರ್ಬೋದು. ಸೊ ಅದು ಇಲ್ಲಿಂದ 50 ಕಿಲೋಮೀಟ್ರ್ ಇದೆ. ಸೊ ಅಲ್ಲಿ ಬೋಟ್ ರೈಡಿಂಗ್ ಕೂಡ ಇದೆ. ನೋಡೋಣ ಏನು ಮಾಡ್ತೀವಿ ಅಂತ ಇವತ್ತು ನಾಳೆ. ಬಟ್ ಎಷ್ಟೊಂದು ಸೈಲೆನ್ಸ್ ಆಗಿದೆ ಅಂದರೆ ತುಂಬಾ ಸೈಲೆನ್ಸ್ ಆಗಿದೆ ಪ್ಲೇಸು. ಅಲ್ಲಲ್ಲಿ ಹಕ್ಕಿಗಳ ಶಬ್ದಗಳು, ಕಾಫಿ ಬೀಜಗಳನ್ನು ನೋಡ್ಬೋದು, ಅಲ್ಲೆಲ್ಲ ಹಾರ್ವೆಸ್ಟ್ ಮಾಡಿದ್ದಾರೆ. ಒಂಥರ ನಮಗೆ ಯಾವುದೋ ಒಂದು ವಿಲೇಜ್ಗೆ ಬಂದಂತಹ ಅನುಭವ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಅಪ್ಡೇಟ್ ಜೊತೆಗೆ ಸಿಗ್ತೀನಿ ಮತ್ತೆ. ಸ್ಟೇ ಟ್ಯೂನ್ಡ್. ಶೂಟಿಂಗ್ ನಡೀತಾ ಇದೆ, ಶೂಟ್ ಮಾಡ್ತಾ ಇದ್ದಾರೆ, ನೋಡ್ಬೋದು ನೀವು. ಸೊ ಪ್ರೀ ವೆಡ್ಡಿಂಗ್ ಶೂಟ್ ಇನ್ ವಯನಾಡ್ ಗೋಯಿಂಗ್ ಆನ್. ನಮಗೆಲ್ಲೋ ಒಂಥರ ಮೂವಿ ಶೂಟಿಂಗಿಗೆ ಬಂದ ಅನುಭವ ಆಗ್ತಾ ಇದೆ. ನೋಡೋಣ ಯಾವ ಹೀರೋಯಿನ್ ಇಲ್ಲಿ ನೋಡಿ, ಸಾಂಗ್ ಶೂಟಿಂಗ್ ನಡೀತಾ ಇದೆ. ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ನಡೀತಾ ಇದೆ. ವಿಡಿಯೋ ಸಾಂಗ್ ಶೂಟಿಂಗ್ ಮಾಡ್ತಾ ಇದ್ದಾರೆ. ಅದಕ್ಕಿಂತ ಮುಂಚೆ ನೋಡಿ ಹೆಂಗಿದೆ.
ಯಶ್ ಅಂಡ್ ರಾಧಿಕಾ ಪಂಡಿತ್ 3 feet. Yes, Radhika. Ma'am, selfie. Selfie. पंच उचारो सुपर सुपर संतोष स्ट्रेट ಅವನು ಧೀರಜ್ ಉಲ್ಟಾ ಫಾರ್ವರ್ಡ್ ಧೀರಜ್ ಬ್ಯಾಕ್ ಫಾರ್ವರ್ಡ್ ಕೊಡು ಸ್ಟ್ರೇಟ್ ಅಲ್ಲ ಧೀರಜ್ ಬ್ಯಾಕ್ ಫಾರ್ವರ್ಡ್